ಇಂದಿನ ನಮ್ಮ ಆಳವಾದ ಚರ್ಚೆಗೆ ಸ್ವಾಗತ. ನಾವಿವತ್ತು ಫ್ರಾನ್ಸ್ನ ಆಲ್ಪ್ಸ್ ಪರ್ವತ ಶ್ರೇಣಿಯ ಒಂದು ಕಡೆ ಆ ಒಂದು ಸುಂದರ ಆದ್ರೆ ಸ್ವಲ್ಪ ಕಠಿಣವಾದ ಪ್ರದೇಶದಲ್ಲಿ ನಡೆದ ಒಂದು ಅಸಾಮಾನ್ಯ ಘಟನೆ ಬಗ್ಗೆ ಮಾತಾಡೋಣ ಅಂತ ಇದ್ದೀವಿ. ಇದರ ಹೆಸರು ಲಾಸ್ನ ಮಾತೆ ಅಂತ, ನೊಟ್ರೆ ಡೇಮ್ ಡು ಲಾಸ್, ಅಥವಾ ಹೆಚ್ಚಾಗಿ ಹೇಳ್ತಾರಲ್ಲ ಪಾಪಗ್ರಸ್ತರ ಆಶ್ರಯದಾತ ಅಂತ, ಆ ಮರಿಯನ್ ದರ್ಶನಗಳ ಕಥೆ ಇದು. ನಮ್ಮ ಹತ್ರ ಇರೋದು ಇದರ ಐತಿಹಾಸಿಕ, ಆಮೇಲೆ ಮತಧರ್ಮಶಾಸ್ತ್ರೀಯ ಮತ್ತೆ ವಿಧಿವಿಧಾನಗಳ ಪರೀಕ್ಷೆ ಬಗ್ಗೆ ಒಂದು ಸಂಶೋಧನಾ ದಾಖಲೆ. ನಮ್ಮ ಇವತ್ತಿನ ಚರ್ಚೆಯ ಗುರಿ ಏನಂದ್ರೆ, 17ನೇ ಶತಮಾನದಲ್ಲಿ ಶುರುವಾಗಿ ದಾಖಲೆಯ 54 ವರ್ಷಗಳ ಕಾಲ ನಡೆದ ಈ ಒಂದು ವಿದ್ಯಮಾನ ಇದೆಯಲ್ಲ, ಇದನ್ನ ಅರ್ಥ ಮಾಡ್ಕೊಳ್ಳೋದು. ಆ ಕಾಲದ ಸಂದರ್ಭ ಹೇಗಿತ್ತು, ಅದರ ವಿಶಿಷ್ಟ ಸಂದೇಶ ಏನು, ಆ ದಾರ್ಶನಿಕಳ ಜೀವನ ಮತ್ತೆ ಶತಮಾನಗಳೇ ಕಳೆದು ಮೇಲೆ ಅದಕ್ಕೆ ಅಧಿಕೃತ ಮಾನ್ಯತೆ ಸಿಕ್ಕಿದ್ದು, ಇದರ ಹಿಂದಿನ ಕಾರಣಗಳನ್ನ ನೋಡೋಣ. ಹೌದು, ಇದು ನಿಜಕ್ಕೂ ಬಹಳ ಗಮನಾರ್ಹವಾದ ಕಥೆ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಸಾಮಾನ್ಯವಾಗಿ ಇಂತಹ ದರ್ಶನಗಳು ಅಲ್ಪಕಾಲ ಅಷ್ಟೇ ಇರುತ್ತೆ. ಆದರೆ ಇಲ್ಲಿ ನಾವು ನೋಡ್ತಾ ಇರೋದು ಅರ್ಧ ಶತಮಾನಕ್ಕಿಂತ ಹೆಚ್ಚು ಕಾಲ ಒಂದು ನಿರಂತರ ಸಂವಾದ ನಡೆದಿದೆ. ಈ ಅಸಾಧಾರಣವಾದ ದೀರ್ಘಾವಧಿನೇ ಇದರ ಮಹತ್ವ ಮತ್ತೆ ಅಧ್ಯಯನದ ಅಗತ್ಯವನ್ನ ತೋರಿಸುತ್ತೆ. ಅಂದ್ರೆ ಇದು ಯಾಕಿಷ್ಟು ದೀರ್ಘಕಾಲ ನಡೀತು ಅನ್ನೋದೇ ಒಂದು ಮುಖ್ಯ ಪ್ರಶ್ನೆ. ಖಂಡಿತ ಖಂಡಿತ. ಆ ಅವಧಿ ಬಗ್ಗೆನೇ ಮೊದಲು ಮಾತಾಡೋಣ. 1664ರಿಂದ 1718ರವರೆಗೆ, ಅಂದ್ರೆ ಬರೋಬ್ಬರಿ 54 ವರ್ಷಗಳು. ಯೋಚನೆ ಮಾಡಿ, ಅರ್ಧ ಶತಮಾನಕ್ಕಿಂತ ಹೆಚ್ಚು ಕಾಲ. ದಾರ್ಶನಿಕಳು ಬೆನೋಯ್ಟ್ ರೆಂಕ್ಯೂರೆಲ್ ಅಂತ ಆ ಸಮಯದಲ್ಲಿ ಕೇವಲ 17 ವರ್ಷದ ಹುಡುಗಿ, ಓದು ಬರಹ ಏನೂ ಬರ್ತಾ ಇರ್ಲಿಲ್ಲ, ಒಬ್ಬ ಕುರುಬೆ ಅಷ್ಟೆ. ಸರಿ, ಇದನ್ನ ಸ್ವಲ್ಪ ಆಳವಾಗಿ ನೋಡೋಣ. ಅಧಿಕೃತವಾಗಿ ಮಾನ್ಯತೆ ಪಡ್ಕೊಂಡ ಮರಿಯನ್ ಘಟನೆಗಳ ಇತಿಹಾಸದಲ್ಲಿ ಇದೊಂದು ಸಂಪೂರ್ಣ ದಾಖಲೆ ಅಲ್ವಾ? ಹೌದು. ಸುಮಾರು 2500ಕ್ಕೂ ಹೆಚ್ಚು ಬಾರಿ ಮೇರಿ ಕಾಣಿಸ್ಕೊಂಡಿದ್ದಾರೆ ಅಂತಾನೂ ಅಂದಾಜಿದೆ. ಹೌದು. ಈ ದೀರ್ಘಾವಧಿ ಅನ್ನೋದು ಕೇವಲ ಒಂದು ಸಂಖ್ಯೆ ಅಲ್ಲ, ಅದಕ್ಕೊಂದು ಮತಧರ್ಮಶಾಸ್ತ್ರೀಯ ಆಳ ಇದೆ. ಬಹುಶಃ ಆ 17ನೇ ಶತಮಾನದ ಫ್ರಾನ್ಸ್, ವಿಶೇಷವಾಗಿ ಆ ಪ್ರದೇಶ, ಅದು ಎದುರಿಸ್ತಿದ್ದ ತೀವ್ರವಾದ ಆಧ್ಯಾತ್ಮಿಕ ಮತ್ತೆ ಧಾರ್ಮಿಕ ಸವಾಲುಗಳಿದ್ವಲ್ಲ, ಅದಕ್ಕೆ ಉತ್ತರ ಆಗಿರಬಹುದು. ಅಂದ್ರೆ ಒಂದು ಕ್ಷಣಿಕ ಸಂದೇಶ ಸಾಲ್ದು, ಒಂದು ನಿರಂತರವಾದ ಜೀವಂತವಾದ ಸಾಕ್ಷಿ ಬೇಕು ಅಂತ ಆಗಿನ ಕಾಲಕ್ಕೆ ಅನ್ಸಿರಬಹುದು. ಇದು ಕೇವಲ ಭವಿಷ್ಯ ಹೇಳೋದ್ಕಿಂತ ಹೆಚ್ಚಾಗಿ ಪಾಪನಿವೇದನೆ, ಮತಾಂತರ, ಸಂಸ್ಕಾರಗಳು, ಅದರ ಕರುಣೆ ಯಾವಾಗ್ಲೂ ಲಭ್ಯ ಇದೆ ಅನ್ನೋದನ್ನು ತೋರಿಸೋಕೆ ಒಂದು ಶಾಶ್ವತ ಆಧ್ಯಾತ್ಮಿಕ ಕೇಂದ್ರ ಸ್ಥಾಪಿಸೋ ದೀರ್ಘಕಾಲೀನ ಯೋಜನೆ ಇದ್ದಾಗೆ ಕಾಣಿಸುತ್ತೆ. ಓ, ಅಂದ್ರೆ ಇದು ಬರೀ ಒಂದು ಘಟನೆಯಲ್ಲ, ಅದೊಂದು ಪ್ರಕ್ರಿಯೆ ತರಹ ಆಗಿತ್ತು ಅಂತೀರಾ? ಹೌದು, ಖಂಡಿತವಾಗಿ. ಇನ್ನೊಂದು ಗಮನಿಸಬೇಕಾದ ವಿಷಯ ಏನಂದ್ರೆ, ಈ ದರ್ಶನಗಳಿಗೆ ಜನರಿಂದ ತಕ್ಷಣವೇ ಬಹಳ ದೊಡ್ಡ ಮಟ್ಟದಲ್ಲಿ ಸ್ಪಂದನೆ ಸಿಕ್ತು. 1666ರಲ್ಲಿಯೇ, ಅಂದ್ರೆ ಮೊದಲ ದರ್ಶನಗಳಾದ ಕೇವಲ 2 ವರ್ಷಗಳಲ್ಲಿ, ಲಾಸ್ನಲ್ಲಿ ಆ ಪುಟ್ಟ ಹಾಳಾಗಿಂದ ಚಾಪೆಲ್ ಜಾಗದಲ್ಲಿ ಒಂದು ಹೊಸ ಪುಣ್ಯಕ್ಷೇತ್ರ ಕಟ್ಟೋಕೆ ಶುರು ಮಾಡಿದ್ರು. ಅದು ತಕ್ಷಣವೇ ಇಡೀ ಫ್ರಾನ್ಸ್ನಲ್ಲೇ ಬಹಳ ಜನಪ್ರಿಯ ಯಾತ್ರಾ ಸ್ಥಳ ಆಯಿತು. ಸಾವಿರಾರು ಜನ ಅಲ್ಲಿಗೆ ಬರೋಕೆ ಶುರು ಮಾಡಿದ್ರು. ಆದ್ರೆ ವಿಚಿತ್ರ ಅಲ್ವಾ, ಇಷ್ಟೊಂದು ಜನಪ್ರಿಯತೆ, ಇಷ್ಟೊಂದು ಭಕ್ತಿ ಎಲ್ಲ ಇದ್ರೂ ಚರ್ಚ್ನಿಂದ ಅಧಿಕೃತ ಅನುಮೋದನೆ ಸಿಗೋಕೆ ಸುಮಾರು 290 ವರ್ಷಗಳು ಬೇಕಾಯಿತು. ಕೊನೆಗೆ 2008ರಲ್ಲಿ ವ್ಯಾಟಿಕನ್ ಅನುಮೋದನೆ ಸಿಕ್ಕ ಮೇಲೆ ಇದು ಅಧಿಕೃತವಾಯಿತು. ಇಷ್ಟು ದೀರ್ಘ ವಿಳಂಬ ಯಾಕೆ? ಅದೇ ಈ ಕಥೆಯ ಅತ್ಯಂತ ಕುತೂಹಲಕಾರಿ ಭಾಗಗಳಲ್ಲಿ ಒಂದು. ಆದರೆ ಅದಕ್ಕೂ ಮುಂಚೆ 1855ರಲ್ಲಿ ಪೋಪ್ ಪಯಸ್ 9 ಅವರು ಲಾಸ್ನ ಮಾತೆಯ ವಿಗ್ರಹಕ್ಕೆ ಅಧಿಕೃತ ಕಿರೀಟಧಾರಣೆ, ಅಂದ್ರೆ ಕ್ಯಾನಾನಿಕಲ್ ಕೊರೊನೇಷನ್ ಮಾಡಿಸಿದ್ದು ಒಂದು ದೊಡ್ಡ ಹೆಜ್ಜೆ. ಇದು ದರ್ಶನಗಳು ನಿಜಾನೋ ಸುಳ್ಳೋ ಅಂತ ನೇರವಾಗಿ ಹೇಳದೇ ಇದ್ರೂ ಆ ಸ್ಥಳದ ಭಕ್ತಿಗೆ, ಅಲ್ಲಿ ನಡೀತಾ ಇದ್ದ ಪೂಜೆಗೆ ಒಂದು ಅತ್ಯುನ್ನತ ಮಟ್ಟದ ಸಾಂಸ್ಥಿಕ ಮನ್ನಣೆ ಕೊಟ್ಟಾಗಾಯಿತು. ಪೋಪ್ ಅವರಿಂದಲೇ ಕಿರೀಟಧಾರಣೆ ಆಗೋದು ಅಂದ್ರೆ ಸಾಮಾನ್ಯ ವಿಷಯ ಅಲ್ಲ ಅದು. ಹಾಗಾದ್ರೆ ಒಂದ್ ಕಡೆ ಜನಪ್ರಿಯ ಭಕ್ತಿ, ಇನ್ನೊಂದ್ ಕಡೆ ಸಾಂಸ್ಥಿಕವಾಗಿ ಒಂದು ಅನುಮಾನ ಅಥವಾ ವಿರೋಧ, ಇವೆರಡರ ನಡುವಿನ ಸಂಘರ್ಷವೇ ಆ ವಿಳಂಬಕ್ಕೆ ಕಾರಣನಾ? ನಿಖರವಾಗಿ ಹೌದು. ಆ ಸಂಘರ್ಷದ ಮೂಲ ಏನು ಅಂತ ಅರ್ಥ ಮಾಡ್ಕೋಬೇಕಾದ್ರೆ ನಾವು ಆ ಕಾಲದ ಸಂದರ್ಭವನ್ನ ನೋಡ್ಬೇಕು. ಹೌದು, 17ನೇ ಶತಮಾನದ ಡ್ಯಾಫಿನೆ ಪ್ರದೇಶ ಅದು ಹೇಗಿತ್ತು? ನಮ್ಮ ಮೂಲಗಳು ಹೇಳೋ ಹಾಗೆ ಅದು ಆಲ್ಪ್ಸ್ ಪರ್ವತದ ಕೆಳಗೆ, ಆಗಿನ ಕಾಲಕ್ಕೆ ತುಂಬಾ ದೂರ, ಸ್ವಲ್ಪ ಪ್ರತ್ಯೇಕವಾಗಿದ್ದ ಪ್ರದೇಶ. ಶಾಂತವಾದ ಸ್ಥಳವಂತೂ ಆಗಿರ್ಲಿಲ್ಲ ಅಂತ ಗೊತ್ತಾಗುತ್ತೆ. ಫ್ರೆಂಚ್ ಧರ್ಮಯುದ್ಧಗಳು ಮುಗಿದಿದ್ವು, ಆದ್ರೂ ರಾಜಕೀಯವಾಗಿ ಅಸ್ಥಿರತೆ, ಹಿಂಸೆ ಎಲ್ಲ ಸಾಮಾನ್ಯ ಆಗಿತ್ತು. ಹೌದು, ಡ್ಯಾಫಿನೆ
ಅಂದ್ರೆ ಆಗ್ನೇಯ ಫ್ರಾನ್ಸ್ನ ಈ ಐತಿಹಾಸಿಕ ಪರ್ವತ ಪ್ರದೇಶ ಇದೆಯಲ್ಲ, ಯುದ್ಧಗಳು, ರಾಜಕೀಯ ಕಲಹಗಳಿಂದ ತುಂಬಾನೇ ತೊಂದರೆ ಅನುಭವಿಸಿತ್ತು. ಮಿಲಿಟರಿ ದೌರ್ಬಲ್ಯನೂ ಇತ್ತು. ಇದಕ್ಕೊಂದು ಒಳ್ಳೆಯ ಉದಾಹರಣೆ ಅಂದ್ರೆ 1692ರಲ್ಲಿ ಸವಾಯ ರಾಜ್ಯದ ಸೈನಿಕರು, ಸವಾಯಾರ್ಡ್ ಇನ್ವೇಷನ್ ಅಂತಾರಲ್ಲ, ಅವರು ಈ ಪ್ರದೇಶದ ಮೇಲೆ ದಾಳಿ ಮಾಡಿದಾಗ ಲಾಸ್ನ ಪುಣ್ಯಕ್ಷೇತ್ರವನ್ನು ಲೂಟಿ ಮಾಡಿದ್ರು. ಪಾದ್ರಿಗಳಿರೋ ಮನೆಗೆ ಬೆಂಕಿ ಹಾಕಿದ್ರು. ಸ್ವತಃ ಬೆನಾಯ್ಟ್ ಮತ್ತೆ ಬೇರೆಯವರು ದಕ್ಷಿಣದ ಮಾರ್ಸೆಲ್ಗೆ ಓಡಿ ಹೋಗಬೇಕಾಯಿತು. ಇಂತಹ ನಿರಂತರ ಅಸ್ಥಿರತೆ, ಕಷ್ಟಗಳು ಜನರ ಆಧ್ಯಾತ್ಮಿಕ ಅಗತ್ಯತೆಗಳನ್ನು ಜಾಸ್ತಿ ಮಾಡಿತು. ಭದ್ರತೆ, ಸಮಾಧಾನಕ್ಕಾಗಿ ದೇವರ ಕಡೆ ತಿರುಗ್ತಿದ್ರು. ಈ ರಾಜಕೀಯ ಸಾಮಾಜಿಕ ಕಷ್ಟಗಳ ಜೊತೆಗೆ ಒಂದು ದೊಡ್ಡ ಧಾರ್ಮಿಕ ಸಂಘರ್ಷ ಕೂಡ ಆ ಕಾಲದಲ್ಲಿ ತುಂಬಾ ಪ್ರಬಲವಾಗಿತ್ತಲ್ಲ. ನೀವು ಮೊದಲೇ ಹೇಳಿದ ಹಾಗೆ ಜಾನ್ಸನಿಸಂ. ಹೌದು, ಅತ್ಯಂತ ಪ್ರಮುಖವಾದ ಸವಾಲದು. ಮತ್ತೆ ಲಾಸ್ನ ಇತಿಹಾಸ ತಿಳಿಬೇಕಾದ್ರೆ ಇದು ನಿರ್ಣಾಯಕ ಅಂಶ. ಜಾನ್ಸನಿಸಂ ಅಂದ್ರೆ ಕಾರ್ನೆಲಿಯಸ್ ಜಾನ್ಸನ್ ಅನ್ನೋ ಒಬ್ಬ ಬಿಷಪ್ನ ಬೋಧನೆಗಳ ಮೇಲೆ ಆಧಾರಿತವಾದ ಒಂದು ಚಳುವಳಿ. 17ನೇ ಶತಮಾನದ ಫ್ರೆಂಚ್ ಕ್ಯಾಥೋಲಿಕ್ ಚಿಂತನೆ ಮೇಲೆ, ವಿಶೇಷವಾಗಿ ಡಾಫಿನ್ ಸೇರಿದಂತೆ ಹಲವು ಕಡೆ ಬಹಳ ಗಾಢವಾದ ಪ್ರಭಾವ ಬೀರಿತ್ತು. ಅದರ ತಿರುಳು ಬಹಳ ಕಠಿಣವಾಗಿತ್ತು. ಕಠಿಣವಾಗಿತ್ತು ಅಂದ್ರೆ ಹೇಗೆ? ಅವರ ಪ್ರಕಾರ ಮಾನವ ಸ್ವಭಾವ ಇದೆಯಲ್ಲ, ಅದು ಮೂಲತಃ ಪಾಪದಿಂದ ಕೂಡಿದೆ. ಆದಮನ ಪತನದ ನಂತರ ಅದು ಪೂರ್ತಿ ಭ್ರಷ್ಟವಾಗಿದೆ. ದೈವಿಕ ಅನುಗ್ರಹ ಅಂದ್ರೆ ಗ್ರೇಸ್, ಅದು ಕೆಲವರಿಗೆ ಮಾತ್ರ ರಿಸರ್ವ್ ಆಗಿದೆ, ಎಲ್ರಿಗೂ ಸಿಗಲ್ಲ. ಹಾಗಾಗಿ ಪವಿತ್ರ ಯೂಕರಿಸ್ಟ್ ಅಂದ್ರೆ ಕಮ್ಯೂನಿಯನ್ ಮತ್ತೆ ಪಶ್ಚಾತ್ತಾಪದ ಸಂಸ್ಕಾರ ಅಂದ್ರೆ ಪಾಪ ನಿವೇದನೆ, ಈ ಸಂಸ್ಕಾರಗಳಲ್ಲಿ ಭಾಗವಹಿಸೋದನ್ನ ಅತ್ಯಂತ ಅರ್ಹರಿಗೆ ಮಾತ್ರ ಸೀಮಿತಗೊಳಿಸಬೇಕು. ಅದನ್ನು ಸುಲಭವಾಗಿ ತಗೋಬಾರದು ಅಂತ ಅವರು ಬಲವಾಗಿ ಹೇಳ್ತಿದ್ರು. ಜನಪ್ರಿಯ ಭಕ್ತಿ, ಪವಾಡಗಳು, ದರ್ಶನಗಳು, ಈ ಥರದ ವಿಷಯಗಳ ಬಗ್ಗೆ ಅವರಿಗೆ ತೀವ್ರವಾದ ಸಂಶಯ, ವಿರೋಧ ಇತ್ತು. ಆಹಾ, ಈಗ ಸ್ವಲ್ಪ ಚಿತ್ರ ಸ್ಪಷ್ಟ ಆಗ್ತಾ ಇದೆ. ಹಾಗಾದ್ರೆ ಲಾಸ್ನ ಸಂದೇಶ, ಪಾಪಗ್ರಸ್ತರ ಆಶ್ರಯ, ಇದಕ್ಕೆ ಹೇಗೆ ಪ್ರತಿಕ್ರಿಯಿಸಿತು? ಇವೆರಡರ ಮಧ್ಯ ನೇರ ಸಂಘರ್ಷ ಶುರುವಾಯ್ತಾ? ಖಂಡಿತವಾಗಿಯೂ, ಮತ್ತು ಅದು ಬಹಳ ತೀವ್ರವಾಗಿತ್ತು. ಲಾಸ್ನ ಸಂದೇಶ ಏನಾಗಿತ್ತು ಅಂದ್ರೆ, ದೇವರ ಅಪಾರ ಕರುಣೆ, ಎಲ್ಲ ಪಾಪಿಗಳಿಗೂ ಮತಾಂತರ ಆಗೋಕೆ ಅವಕಾಶ ಇದೆ, ಮತ್ತು ಸಂಸ್ಕಾರಗಳಿಗೆ, ವಿಶೇಷವಾಗಿ ಪಾಪ ನಿವೇದನೆ ಮತ್ತು ಕಮ್ಯೂನಿಯನ್ಗೆ ಸುಲಭವಾಗಿ ಆಗಾಗ ಹೋಗ್ಬೋದು ಅನ್ನೋದ್ರ ಮೇಲೆ ಅದು ಗಮನ ಕೊಟ್ಟಿತ್ತು. ಇದು ಜಾನ್ಸನಿಸಂನ ಕಠಿಣ ನಿರ್ಬಂಧಿತ ಸಿದ್ಧಾಂತಕ್ಕೆ ಪೂರ್ತಿ ವಿರುದ್ಧವಾಗಿತ್ತು. ಇದರ ಪರಿಣಾಮ ಏನಾಯ್ತು ಹಾಗಾದ್ರೆ? ಪರಿಣಾಮವಾಗಿ ಜಾನ್ಸನಿಸ್ಟ್ ವಿಚಾರಗಳನ್ನ ನಂಬೋ ಪಾದ್ರಿಗಳು, ಅಧಿಕಾರಿಗಳು ಲಾಸ್ನ ಭಕ್ತಿಯನ್ನ ತುಂಬಾನೇ ವಿರೋಧಿಸಿದರು. ಅವರು ಪುಣ್ಯಕ್ಷೇತ್ರಕ್ಕೆ ಬಂದು ಬೆನೋಯ್ಡಿಗೆ ಕಿರುಕುಳ ಕೊಟ್ರು. ಆಕೆಯ ದರ್ಶನಗಳು ಸುಳ್ಳು ಅಂತ ಸಾಬೀತು ಮಾಡೋಕೆ ಪ್ರಯತ್ನಪಟ್ರು. ಆಕೆಯನ್ನು ತನ್ನ ಮಿಷನ್ ಬಿಟ್ಬಿಡುವಂತ ಒತ್ತಡ ಹಾಕೋಕ್ ನೋಡಿದ್ರು. ಅಷ್ಟೇ ಅಲ್ಲ, ಒಂದು ಹಂತದಲ್ಲಿ ಸುಮಾರು 15 ವರ್ಷಗಳ ಕಾಲ ಆಕೆಯನ್ನ ಪ್ರತಿದಿನ ಮಾಸ್ ಅಂದ್ರೆ ಹೋಲಿ ಮಾಸ್ ಸ್ವೀಕರಿಸೋದ್ರಿಂದಲೂ ನಿಷೇಧಿಸಿದ್ರು. ಅಯ್ಯೋ. ಹೌದು, ಆಕೆ ಒಂದು ಸಣ್ಣ ಕಿಟಕಿಯಿಂದ ಮಾತ್ರ ಧಾರ್ಮಿಕ ವಿಧಿಯನ್ನ ನೋಡಬೇಕಾದ ಪರಿಸ್ಥಿತಿ ಬಂತು. ನಿಜಕ್ಕೂ ಆಘಾತಕಾರಿ. ಕೇವಲ ಭಿನ್ನಾಭಿಪ್ರಾಯಕ್ಕೆ ಇಷ್ಟೊಂದು ಕಠಿಣ ಕ್ರಮ ತೆಗೆದುಕೊಂಡ್ರಾ? ಹೌದು. ಈ ತೀವ್ರವಾದ ವಿರೋಧವೇ ಚರ್ಚಿನಿಂದ ಅಧಿಕೃತ ಅನುಮೋದನೆ ಸಿಗೋ ಪ್ರಕ್ರಿಯೆ ಶತಮಾನಗಳ ಕಾಲ ತಡ ಆಗೋಕೆ ಮುಖ್ಯ ಕಾರಣ ಆಯಿತು. ಆ 54 ವರ್ಷಗಳ ನಿರಂತರ ದರ್ಶನಗಳನ್ನ ಈ ಕಠಿಣವಾದಕ್ಕೆ ಒಂದು ರೀತಿಯ ದೈವಿಕ ಪ್ರತಿವಾದ, ಒಂದು ಜೀವಂತ ನಿರಂತರ ತಿದ್ದುಪಡಿ ಅಂತ ನಾವು ನೋಡ್ಬೋದು. ಹಾಗಾದ್ರೆ ಇಲ್ಲಿ ಮುಖ್ಯವಾಗಿ ತಿಳಿಬೇಕಾದ್ದೇನೆಂದ್ರೆ, ಲಾಸ್ನ ಸಂದೇಶ ಕೇವಲ ಆಧ್ಯಾತ್ಮಿಕ ಉಪದೇಶ ಆಗಿರಲಿಲ್ಲ. ಅದು ತನ್ನ ಕಾಲದ ಒಂದು ಪ್ರಬಲ ಧಾರ್ಮಿಕ ಚಳುವಳಿಗೆ ನೇರವಾದ ದೈವಿಕ ಸವಾಲಾಗಿತ್ತು. ಈ ಎಲ್ಲ ಹೋರಾಟ, ದರ್ಶನಗಳು, ಸಂದೇಶಗಳು, ಇದರ ಕೇಂದ್ರಬಿಂದುವಾಗಿದ್ದ ಬೆನೋಯ್ಟ್ ರೆಂಕ್ಯೂರೆಲ್ ಅವರ ಬಗ್ಗೆ ಇನ್ನಷ್ಟು ತಿಳಿಯೋಣ. ಅವರ ಹಿನ್ನೆಲೆ ಹೇಗಿತ್ತು? ಬೆನೋಯ್ಟ್ ರೆಂಕ್ಯೂರೆಲ್ 1647ರಲ್ಲಿ ಸೇಂಟ್ ಎಟಿಯನ್ ಡಿ ಅವಾನ್ಸನ್ ಅನ್ನೋ ಹಳ್ಳಿಯಲ್ಲಿ ಹುಟ್ಟಿದ್ರು. ಆಕೆಯ ಕುಟುಂಬ ಬಹಳ ಬಡತನದಲ್ಲಿತ್ತು. 7 ವರ್ಷ ಇದ್ದಾಗ ತಂದೆ ತೀರ್ಕೊಂಡ್ರು. 12ನೇ ವಯಸ್ಸಿಂದಲೇ ಕುಟುಂಬ ಸಾಕೋದಕ್ಕೆ ಕುರಿ ಕಾಯೋ ಕೆಲಸಕ್ಕೆ ಸೇರ್ಕೊಂಡ್ರು. ಆಕೆಗೆ ಓದೋಕೆ ಬರೆಯೋಕೆ ಬರ್ತಾ ಇರಲಿಲ್ಲ. ಆದರೆ ಆಕೆ ತುಂಬ ಧಾರ್ಮಿಕ ಮನಸ್ಸಿನೋಳು. ತನ್ನ ದಿನದ ಹೆಚ್ಚಿನ ಸಮಯ ಜಪಮಾಲೆ ಹೇಳೋದ್ರಲ್ಲೇ ಕಳೀತಿದ್ಲು. ಚಿಕ್ಕ ವಯಸ್ಸಲ್ಲೇ ಅಸಾಧಾರಣ ದಾನಧರ್ಮದ ಗುಣಗಳನ್ನು ತೋರಿಸಿದ್ಲು ಅಂತಾರೆ. ಒಂದು ಕ್ಷಾಮದ ಸಮಯದಲ್ಲಿ ತನಗೆ ಸಿಕ್ಕ ಅಲ್ಪ ಸ್ವಲ್ಪ ರೊಟ್ಟಿಯನ್ನ ತಾನು ಕೆಲಸ ಮಾಡ್ತಿದ್ದ ಯಜಮಾನನ ಮಕ್ಕಳಿಗೆ ಅವರಿಗೆ ಗೊತ್ತಾಗದ ಹಾಗೆ ಸೀಕ್ರೆಟ್ ಆಗಿ ಕೊಡ್ತಾ ಇದ್ಲು ಅಂತ ದಾಖಲೆಗಳಲ್ಲಿ ಇದೆ. ಅಂಥ ಸರಳ ಅನಕ್ಷರಸ್ಥ ಹುಡುಗಿಗೆ ಈ ಅಸಾಮಾನ್ಯ ಅನುಭವಗಳು ಹೇಗೆ ಶುರುವಾದವು? ಮೇ 1664ರಲ್ಲಿ ಆಕೆಗೆ 17 ವರ್ಷ ಆಗಿದ್ದಾಗ, ಕುರಿ ಕಾಯ್ತಾ ಇದ್ದಾಗ ಕಿಲ್ನ್ಸ್ ಕಣಿವೆಯಲ್ಲಿ ಮೊದಲು ಬಾರಿಗೆ ವರ್ಜಿನ್ ಮೇರಿ ಕಾಣಿಸ್ಕೊಂಡ್ರು. ಆದರೆ ಆಕೆ ಯಾರು ಅಂತ ಬೆನೋಯ್ಟ್ಗೆ ಮೊದಲು ಗೊತ್ತಿರಲಿಲ್ಲ. ಕೆಲವು ತಿಂಗಳುಗಳ ನಂತರ ಮೇರಿ ತನ್ನ ಗುರುತನ್ನ ಹೇಳಿ
ಬೆನೋಯ್ಟ್ಗೆ ಒಂದು ನಿರ್ದಿಷ್ಟ ಜಾಗದಲ್ಲಿರೋ ಪ್ರಾರ್ಥನಾ ಮಂದಿರವನ್ನ ಹುಡುಕೋಕ್ ಹೇಳಿದ್ರು. ಅದನ್ನ ಹೇಗೆ ಕಂಡುಹಿಡಿಬೇಕು ಅಂದ್ರೆ ಅದರಿಂದ ಒಂದು ವಿಶಿಷ್ಟವಾದ ಒಳ್ಳೆಯ ವಾಸನೆ, ಗುಡ್ ಓಡರ್ಸ್ ಅಥವಾ ಪರ್ಫಾರ್ಮ್ ಸ್ವಾವೆಸ್ ಬರ್ತಾ ಇರುತ್ತೆ ಅಂತ ಹೇಳಿದ್ರು. ಒಳ್ಳೆಯ ವಾಸನೆಗಳು ಅದೊಂದು ವಿಚಿತ್ರವಾದ ಆದ್ರೆ ಬಹಳ ಸಂವೇದನಾಶೀಲವಾದ ಮಾರ್ಗದರ್ಶನ ಅಲ್ವಾ? ಹೌದು, ಅದು ಲಾಸ್ನ ಒಂದು ವಿಶಿಷ್ಟ ಲಕ್ಷಣನೇ ಆಯಿತು. ಆ ಪರಿಮಳದ ಜಾಡು ಹಿಡಿದು ಬೆನೋಯ್ಟ್ ಲಾಸ್ ಅನ್ನೋ ಜಾಗಕ್ಕೆ ಬಂದ್ರು. ಅಲ್ಲಿ ನೊಟ್ರೆ ಡ್ಯಾಮ್ ಡಿ ಬೋನ್ ರೇನ್ಕಾಂಟ್ರೆ ಅಂದರೆ ಶುಭ ಭೇಟಿಯ ನಮ್ಮ ಮಾತೆ ಅನ್ನೋ ಹೆಸರಿನ ಬಹುತೇಕ ಆಳಾಗಿದ್ದ ಧೂಳು ತುಂಬಿದ್ದ ಒಂದು ಸಣ್ಣ ಚಾಪಲನ್ನು ಕಂಡುಕೊಂಡ್ರು. ಅದೇ ಜಾಗ ನಂತರ ವಿಶ್ವವಿಖ್ಯಾತ ಪುಣ್ಯಕ್ಷೇತ್ರದ ಕೇಂದ್ರವಾಯಿತು. ಮತ್ತು ಆ ಸ್ಥಳದ ಉದ್ದೇಶವನ್ನು ಮೇರಿ ಸ್ಪಷ್ಟಪಡಿಸಿದಳಲ್ಲವೇ? ಮೂಲಗಳ ಪ್ರಕಾರ, ನಾನು ಪಾಪಿಗಳ ಮತಾಂತರಕ್ಕಾಗಿ ಲಾಸನ್ನು ನನ್ನ ಮಗನಾದ ಯೇಸುವಿನಲ್ಲಿ ಕೇಳಿಕೊಂಡೆ ಮತ್ತು ಆತನು ಅದನ್ನು ನನಗೆ ಕರುಣಿಸಿದನು ಅಂತ ಹೇಳಿ ಬೆನೋಯ್ಟ್ಗೆ ಪಾಪಗ್ರಸ್ತರಿಗಾಗಿ ನಿರಂತರವಾಗಿ ಪ್ರಾರ್ಥಿಸು ಅಂತ ಒಂದು ನಿರ್ದಿಷ್ಟವಾದ ಮಿಷನ್, ಒಂದು ಕಾರ್ಯವನ್ನು ಕೊಟ್ರು. ಇದು ಲಾಸ್ನ ಹೃದಯ ಭಾಗ ಆಯಿತು. ಹೌದು, ಆಕೆ ಆ ಪಾತ್ರವನ್ನು ಸಂಪೂರ್ಣವಾಗಿ ಒಪ್ಪಿಕೊಂಡ್ಲು. ಮುಂದಿನ 54 ವರ್ಷಗಳ ಕಾಲ ಆಕೆ ಲಾಸಿಗೆ ಬಂದ ಸಾವಿರಾರು ಯಾತ್ರಿಕರಿಗೆ ಆಧ್ಯಾತ್ಮಿಕ ಸಲಹೆಗಾರ್ತಿ ಆಡ್ಲು, ಅವರ ಪಾಪ ನಿವೇದನೆಗೆ ಸಹಾಯ ಮಾಡಲು. ಆಕೆ ಡಾಮಿನಿಕನ್ ಟರ್ಸಿಯೇರಿ ಆಡ್ಲು, ಅಂದರೆ ಡಾಮಿನಿಕನ್ ಆಧ್ಯಾತ್ಮಿಕತೆಯನ್ನು ಪಾಲಿಸೋ ಆದರೆ ಸನ್ಯಾಸಿ ಅಲ್ಲದ ಸಾಮಾನ್ಯ ವ್ಯಕ್ತಿ. ಮುಸ್ಕು ಧರಿಸಿ ಸಿಸ್ಟರ್ ಬೆನೋಯ್ಟ್ ಅಂತಾನೆ ಪ್ರಸಿದ್ಧಳಾದ್ಲು. ಆಕೆ ಜೀವನ ಇದೆಯಲ್ಲ, ಅದು ನಿಶ್ಚಿತ ಸಾಮಾನ್ಯರು ಅಂದ್ರೆ ಎಂಗೇಜ್ಡ್ ಲೈಟಿ ಅನ್ನೋ ಆಧುನಿಕ ಕಾನ್ಸೆಪ್ಟ್ ಇದೆಯಲ್ಲ, ಅಂದ್ರೆ ಚರ್ಚ್ನ ಕೆಲಸದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವ ಸಾಮಾನ್ಯ ಭಕ್ತರು. ಹೌದು, ಅದಕ್ಕೆ ಒಂದು ಆರಂಭಿಕ ಬಹಳ ಶಕ್ತಿಯುತ ಮಾದರಿಯಾಗಿತ್ತು ಅವರ ಜೀವನ. ಅವರ ಅನುಭವಗಳು ಕೇವಲ ಮೇರಿಯ ದರ್ಶನಗಳಿಗೆ ಮಾತ್ರ ಸೀಮಿತವಾಗಿರ್ಲಿಲ್ಲ ಅಂತ ಕಾಣಿಸುತ್ತೆ. ಇನ್ನೂ ಆಳವಾದ ಅತೀಂದ್ರಿಯ ಘಟನೆಗಳು ನಡೆದ್ವಾ? ಖಂಡಿತ. ಇಲ್ಲಿ ವಿಷಯ ನಿಜವಾಗ್ಲೂ ಗಮನ ಸೆಳೆಯುತ್ತೆ. 1669 ಮತ್ತು 1684 ನಡುವೆ ಸುಮಾರು 15 ವರ್ಷಗಳ ಕಾಲ ಬೆನಾಯ್ಟ್ ಶಿಲುಬೆಗೇರಿಸಿದ ಕ್ರಿಸ್ತನ ಅನೇಕ ದರ್ಶನಗಳನ್ನು ಪಡೆದಳು ಅಂತ ವರದಿಯಿದೆ. ಪ್ರತಿ ಶುಕ್ರವಾರ ಆಕೆ ಗಂಟೆಗಟ್ಲೆ ಅತೀಂದ್ರಿಯ ಶಿಲುಬೆಗೇರಿಸುವಿಕೆಯನ್ನು ಅನುಭವಿಸ್ತಿದ್ದಳು, ಅಂದ್ರೆ ಕ್ರಿಸ್ತನ ಕಷ್ಟಗಳನ್ನು ತನ್ನ ದೇಹದಲ್ಲಿ ಅನುಭವಿಸ್ತಿದ್ಲು. ಅಷ್ಟೇ ಅಲ್ಲ, ಆಕೆಗೆ ಸ್ಟಿಗ್ಮಾಟ ಹೌದು, ಅಂದ್ರೆ ಕ್ರಿಸ್ತನ 5 ಗಾಯಗಳ ಗುರುತುಗಳು ಕೂಡ ಬಂದಿದ್ವು. ಅಬ್ಬಾ, ಇದು ನಂಬೋಕೆ ಕಷ್ಟ. ಸ್ವತಃ ಯೇಸು ಆಕೆಗೆ ಕಾಣಿಸ್ಕೊಂಡು ಏನ್ ಹೇಳಿದ್ರು? ಮೂಲಗಳ ಪ್ರಕಾರ ಯೇಸು ಆಕೆಗೆ ಹೀಗೆ ಹೇಳಿದ್ನಂತೆ: ನನ್ನ ಮಗಳೇ, ನನ್ನ ಸಂಕಟದಲ್ಲಿ ನೀನು ಭಾಗವಹಿಸಲು ಸಾಧ್ಯವಾಗುವಂತೆ ನಾನು ಈ ಸ್ಥಿತಿಯಲ್ಲಿ ನನ್ನನ್ನು ನಿನಗೆ ತೋರಿಸ್ತೇನೆ. ಈ ಸಂಕಟಗಳು ಕೇವಲ ವೈಯಕ್ತಿಕ ತಪಸ್ಸು ಅಥವಾ ಶಿಕ್ಷೆ ಆಗಿರಲಿಲ್ಲ. ಬದಲಾಗಿ ಅವು ಲಾಸ್ಗೆ ಬರೋ ಪಾಪಿಗಳ ಮತಾಂತರಕ್ಕಾಗಿ, ಅವರ ಪಾಪಗಳಿಗಾಗಿ ಮಾಡೋ ಪ್ರಾಯಶ್ಚಿತ್ತದ ಮಧ್ಯಸ್ಥಿಕೆಯ ಅರ್ಪಣೆಗಳಾಗಿದ್ವು. ಬಹುಶಃ ಆಕೆಯ ಅತ್ಯಂತ ಪ್ರಭಾವಶಾಲಿ ಮತ್ತು ಪುಣ್ಯಕ್ಷೇತ್ರದ ಕೆಲಸಕ್ಕೆ ನೇರವಾಗಿ ಸಹಾಯ ಮಾಡಿದ ಅಲೌಕಿಕ ಉಡುಗೊರೆ ಆತ್ಮಗಳನ್ನು ಓದುವ ಸಾಮರ್ಥ್ಯ. ಗಿಫ್ಟ್ ಆಫ್ ರೀಡಿಂಗ್ ಸೋಲ್ಸ್ ಅಥವಾ ಕ್ಯಾರೀಸ್ ದಿ ಡಿಸರ್ನ್ಮೆಂಟ್ ದೆ ಕಾನ್ಸಿಯನ್ಸ್ ಅಂತಾರೆ. ಅಂದ್ರೆ ಯಾತ್ರಿಕರು ಪಾಪ ನಿವೇದನೆಗೆ ಬಂದಾಗ ಅವರು ಮರೆತಿದ್ದ, ಹೇಳೋಕೆ ಹಿಂಜರಿತಿದ್ದ ಅಥವಾ ಗೊತ್ತಿಲ್ಲದೆ ಮುಚ್ಚಿಟ್ಟಿದ್ದ ಪಾಪಗಳನ್ನ ಬೆನೋಯ್ಟ್ ಗುರುತಿಸಬಲ್ಲವಳಾಗಿದ್ಲು. ಇದು ಪಾಪ ನಿವೇದನೆ ಹೆಚ್ಚು ಪ್ರಾಮಾಣಿಕವಾಗಿ, ಪೂರ್ತಿಯಾಗಿ ಮತ್ತೆ ಪರಿಣಾಮಕಾರಿಯಾಗಿ ನಡೆಯೋಕೆ ಸಹಾಯ ಮಾಡಿತು. ಇದು ಪಾಪಗ್ರಸ್ತರ ಆಶ್ರಯ ಅನ್ನೋ ಲಾಸ್ನ ಮುಖ್ಯ ಉದ್ದೇಶಕ್ಕೆ ಬಹಳ ಮುಖ್ಯವಾಗಿತ್ತು. ಈ ಸಾಮರ್ಥ್ಯದಿಂದಾಗಿ ಆಕೆ ಪಾದ್ರಿಗಳಿಗೆ ಅನಿವಾರ್ಯ ಸಹಾಯಕಿಯಾದಲು, ಯಾತ್ರಿಕರು ಆಕೆಯನ್ನೇ ಹುಡುಕೊಂಡು ಬರ್ತಿದ್ರು. ಹಾಗಾದ್ರೆ ಒಟ್ಟಾರೆಯಾಗಿ ಲಾಸನ್ನ ಮುಖ್ಯ ಸಂದೇಶವನ್ನ ಹೇಗೆ ಸಂಕ್ಷಿಪ್ತವಾಗಿ ಹೇಳಬಹುದು? ಅದರ ಹೆಸರೇ ಹೇಳೋ ಹಾಗೆ ಪಾಪಗ್ರಸ್ತರ ಆಶ್ರಯದಾತ, ರೆಫ್ಯೂಜ್ ದೆ ಪೆಷರ್ಸ್. ದೇವರು, ಬೇರೆಯವರು ಮತ್ತು ತಮ್ಮ ಜೊತೆ ಸಂಪೂರ್ಣ ಸಮಾಧಾನ ಮಾಡಿಕೊಳ್ಳೋದು, ಹೃದಯ ಪರಿವರ್ತನೆ ಮೂಲಕ ಮತಾಂತರ ಹೊಂದುವುದಕ್ಕೆ ಇದು ಒತ್ತು ಕೊಡ್ತು. ಹೌದು, ಮತ್ತು ಇದನ್ನ ಸುಲಭ ಮಾಡೋಕೆ ಕೇವಲ ಆಧ್ಯಾತ್ಮಿಕ ಸಂದೇಶ ಅಷ್ಟೇ ಅಲ್ಲ, ಮೇರಿ ಬಹಳ ಪ್ರಾಯೋಗಿಕವಾದ ಭೌತಿಕ ವ್ಯವಸ್ಥೆಗಳನ್ನೂ ಕೇಳಿದರು. ಪಾಪಿಗಳ ಮತಾಂತರಕ್ಕೆ ಸಹಾಯ ಆಗೋ ಹಾಗೆ ಒಂದು ಸುಂದರವಾದ ಪ್ರಾರ್ಥನಾ ಮಂದಿರ, ಅಂದರೆ ಪುಣ್ಯಕ್ಷೇತ್ರ ಕಟ್ಟೋಕೆ, ಮತ್ತೆ ಅಲ್ಲಿಗೆ ಬರೋ ಯಾತ್ರಿಕರಿಗೆ ನಿರಂತರವಾಗಿ ಸಂಸ್ಕಾರಗಳನ್ನ, ವಿಶೇಷವಾಗಿ ಪಾಪ ನಿವೇದನೆಯನ್ನ ಕೊಡೋಕೆ ಸಾಧ್ಯವಾಗೋ ಹಾಗೆ ಪಾದ್ರಿಗಳಿಗೆ ಒಂದು ವಾಸದ ಮನೆ ಕಟ್ಟೋಕೆ ಆಕೆ ಸೂಚಿಸಿದರು. ಪಶ್ಚಾತ್ತಾಪದ ಸಂಸ್ಕಾರಕ್ಕೆ, ಅಂದರೆ ಸ್ಯಾಕ್ರಮೆಂಟ್ ಆಫ್ ಪೆನೆನ್ಸ್ಗೆ ವಿಶೇಷವಾದ ಕೇಂದ್ರ ಸ್ಥಾನ ಕೊಡಲಾಯಿತು. ಅದು ದೇವರ ಕರುಣೆ ಪಡೆಯೋಕೆ ಅತ್ಯಗತ್ಯವಾದ ದಾರಿ ಅಂತ ಪರಿಗಣಿಸಲಾಯಿತು. ಇದು ಮತ್ತೆ ಜಾನ್ಸನಿಸಂನ ಆಲೋಚನೆಗೆ ನೇರ ಸವಾಲಾಗಿತ್ತಲ್ವಾ?
ಅವರು ಸಂಸ್ಕಾರಗಳಿಗೆ ಪ್ರವೇಶ ಕಷ್ಟ ಮಾಡೋಕ್ ನೋಡ್ತಿದ್ರೆ ಲಾಸ್ ಅದನ್ನ ಎಲ್ಲರಿಗೂ ಮುಕ್ತವಾಗಿಡೋಕೆ ಪ್ರೋತ್ಸಾಹಿಸ್ತಿತ್ತು. ನಿಖರವಾಗಿ ಇದು ಮತ್ತೊಂದು ಮುಖ್ಯ ಸಂಘರ್ಷದ ಪಾಯಿಂಟ್ ಆಗಿತ್ತು. ಜಾನ್ಸನಿಸಂ ಕಮ್ಯೂನಿಯನ್ನ ಅತ್ಯಂತ ಪವಿತ್ರ ಪರಿಪೂರ್ಣ ಜೀವನ ಮಾಡೋರಿಗೆ ಮಾತ್ರ ಸೀಮಿತ ಮಾಡಬೇಕು ಅಂತ ವಾದಿಸಿದ್ರೆ, ಲಾಸ್ನ ಮಾತೆ ಎಲ್ಲ ನಂಬಿಗಸ್ಥರನ್ನ ಅವರು ತಮ್ಮನ್ನ ಅಯೋಗ್ಯರು ಅನ್ಕೊಂಡ್ರೂ ಸರಿ ಆಗಾಗ ಮತ್ತು ಆತ್ಮವಿಶ್ವಾಸದಿಂದ ಕಮ್ಯೂನಿಯನ್ಗೆ ಹೋಗಕ್ಕೆ ಪ್ರೋತ್ಸಾಹಿಸಿದ್ರು. ಮೂಲಗಳ ಪ್ರಕಾರ ಆಕೆ ಒಮ್ಮೆ ಬೆನೋಯ್ಟ್ಗೆ ಯಾತ್ರಿಕರಿಗೆ ಹೀಗೆ ಹೇಳುವಂತ ಸೂಚಿಸಿದ್ರು: ಇನ್ನಷ್ಟು ತಿನ್ನಿರಿ, ನೀವು ಪಾಪದ ಬಗ್ಗೆ ತೀವ್ರವಾಗಿ ವಿಷಾದಿಸದಿದ್ದರೂ ಸಹ ಸಂಕೋಚವಿಲ್ಲದೆ ಧೈರ್ಯದಿಂದ ಕಮ್ಯೂನಿಯನ್ಗೆ ಹೋಗಿ. ಇದು ಕರುಣೆಯ ಅತ್ಯಂತ ಉದಾರವಾದ ದೃಷ್ಟಿಕೋನವಾಗಿತ್ತು. ಇದನ್ನ ದೊಡ್ಡ ಚಿತ್ರಕ್ಕೆ ಜೋಡಿಸಿದ್ರೆ, ಲಾಜ್ ದೇವರ ಕರುಣೆ ಮತ್ತು ಸಂಸ್ಕಾರಗಳ ಮೂಲಕ ಸಿಗುವ ಅನುಗ್ರಹದ ಬಗ್ಗೆ ಚರ್ಚ್ನ ಸಾಂಪ್ರದಾಯಿಕ ಉದಾರವಾದ ಬೋಧನೆಯ ಒಂದು ರೀತಿಯ ದೈವಿಕ ರಕ್ಷಣೆಯಾಗಿತ್ತು. ಜಾನ್ಸನಿಸಂನ ಕಠಿಣ, ಸ್ವಲ್ಪ ಮಾನವ ವಿರೋಧಿ ಅನಿಸೋ ನಿರ್ಬಂಧಿತ ದೃಷ್ಟಿಕೋನಕ್ಕೆ ಇದು ನೇರ ಮತ್ತು ಸ್ಪಷ್ಟ ಉತ್ತರವಾಗಿತ್ತು. ಪಾದ್ರಿಗಳಿಗೆ ಅಂತ ಒಂದು ಮನೆ ಕಟ್ಟೋದು ಕೂಡ ಈ ಹಿನ್ನೆಲೆಯಲ್ಲಿ ಮುಖ್ಯ ಆಗಿತ್ತು. ಇದು ಜಾನ್ಸನಿಸ್ಟ್ ಪ್ರಭಾವ ಇಲ್ಲದ ಸಂಪ್ರದಾಯವಾದಿ ಕರುಣಾಮಯಿ ಪಾದ್ರಿಗಳು ಯಾವಾಗ್ಲೂ ಇರೋ ಹಾಗೆ ನೋಡಿಕೊಳ್ಳುವ ಒಂದು ದಾರಿಯಾಗಿತ್ತು. ಅವರು ಎಲ್ಲರಿಗೂ ಸಂಸ್ಕಾರಗಳನ್ನು ಮುಕ್ತವಾಗಿ ಕೊಡ್ತಾರೆ ಅನ್ನೋ ಭರವಸೆ ಮೂಡಿಸಿತು. ಪಾಪಿಗಳ ಮತಾಂತರ ಅನ್ನೋ ಸಾಮಾನ್ಯ ಕರೆ ಜೊತೆಗೆ ಬೆನೋಯ್ಟ್ಗೆ ಕೇಳೋ ನಿರ್ದಿಷ್ಟ ಗುಂಪುಗಳಿಗೆ ಎಚ್ಚರಿಕೆ ಕೊಡೋ ಜವಾಬ್ದಾರಿನೂ ಇತ್ತು ಅಂತ ಮೂಲಗಳು ಹೇಳುತ್ತೆ. ಹೌದು, ಅದು ಸಂದೇಶದ ಇನ್ನೊಂದು ಆಯಾಮ. ಅನ್ಯಾಯದ ದಾರಿಯಲ್ಲಿ ಶ್ರೀಮಂತರಾದವರು, ವಿಕೃತ ಅಥವಾ ಅನೈತಿಕ ಜೀವನ ನಡೆಸೋ ಮಹಿಳೆಯರು ಮತ್ತು ಪುರುಷರು, ಮತ್ತೆ ಗರ್ಭಪಾತದಲ್ಲಿ ಭಾಗಿಯಾಗಿರೋ ವೈದ್ಯರು ಅಥವಾ ಬೇರೆ ವ್ಯಕ್ತಿಗಳಿಗೆ ನೇರವಾಗಿ ಎಚ್ಚರಿಕೆ ಕೊಡೋ ಕಷ್ಟದ ಜವಾಬ್ದಾರಿ ಬೆನೋಯ್ಟ್ಗೆ ಇತ್ತು. ಇದರ ಜೊತೆಗೆ ತಮ್ಮ ಧಾರ್ಮಿಕ ಪ್ರತಿಜ್ಞೆಗಳಿಗೆ ನಿಷ್ಠರಾಗಿರದ ಪಾದ್ರಿಗಳು ಮತ್ತು ಸನ್ಯಾಸಿಗಳಿಗೂ ಎಚ್ಚರಿಕೆ ಕೊಡಬೇಕಿತ್ತು. ಇದು ಸಂದೇಶ ಕೇವಲ ವೈಯಕ್ತಿಕ ಭಕ್ತಿಗೆ ಸೀಮಿತ ಆಗಿರಲಿಲ್ಲ, ಸಾಮಾಜಿಕ ಮತ್ತು ನೈತಿಕ ಆಯಾಮಗಳನ್ನು ಹೊಂದಿತ್ತು ಅನ್ನೋದನ್ನ ತೋರಿಸುತ್ತೆ. ಇಷ್ಟೆಲ್ಲ ಇತಿಹಾಸ, ಸಂಘರ್ಷ ಮತ್ತೆ ಸಂದೇಶಗಳ ನಂತರ ಇವತ್ತಿಗೂ ಲಾಸ್ ಪುಣ್ಯಕ್ಷೇತ್ರ ಸಕ್ರಿಯವಾಗಿದೆ. ವರ್ಷಕ್ಕೆ ಸುಮಾರು 1,20,000 ಯಾತ್ರಿಕರನ್ನು ಆಕರ್ಷಿಸುತ್ತೆ ಅಂತ ಹೇಳ್ತಾರೆ. ಇದರ ಶಾಶ್ವತ ಪರಂಪರೆಯಲ್ಲಿ ಕೆಲವು ಬಹಳ ವಿಶಿಷ್ಟವಾದ ಅಂಶಗಳಿವೆ ಅಲ್ವಾ? ವಿಶೇಷವಾಗಿ ಆ ತೈಲದ ಬಗ್ಗೆ ಹೇಳಬೇಕು. ಹೌದು, ಲಾಸ್ನ ತೈಲ ಹ್ಯೂಲ್ಡ್ ಲಬೂಸ್ ಅಥವಾ ಆಯಿಲ್ ಆಫ್ ಲವ್ಸ್ ಇದರ ಅತ್ಯಂತ ಪ್ರಸಿದ್ಧ ಮತ್ತು ವಿಶಿಷ್ಟ ಪರಂಪರೆಗಳಲ್ಲಿ ಒಂದು. ಪುಣ್ಯಕ್ಷೇತ್ರದ ಚಾಪೆಲ್ನಲ್ಲಿ ಉರಿಯೋ ದೀಪದ ಎಣ್ಣೆಯನ್ನ ರೋಗಿಗಳು ಮೇರಿಯ ಮಧ್ಯಸ್ಥಿಕೆಯಲ್ಲಿ ನಂಬಿಕೆಯೊಂದಿಗೆ ತಮ್ಮ ನೋವಿರುವ ಜಾಗಕ್ಕೆ ಹಚ್ಕೊಂಡ್ರೆ ಅದು ಅನೇಕ ದೈಹಿಕ ಮತ್ತು ಆಧ್ಯಾತ್ಮಿಕ ಗುಣಪಡಿಸುವಿಕೆಗಳ ಮೂಲ ಆಗುತ್ತೆ ಅಂತ ಸ್ವತಃ ಮೇರಿ ಬೆನೋಯ್ಟ್ಗೆ ಭರವಸೆ ಕೊಟ್ಟಿದ್ಲು. ಗಮನಿಸಬೇಕಾದ ಅಂಶ ಅಂದ್ರೆ, ಈ ತೈಲ ಇದೆಯಲ್ಲ, ಇದು ಬೆನೋಯ್ಟ್ರನ್ನು ಮೊದಲು ಹಾಳಾದ ಚಾಪೆಲ್ಗೆ ಸೆಳೆದ ಒಳ್ಳೆ ವಾಸನೆಗಳ ಜೊತೆ ನೇರ ಸಂಬಂಧ ಹೊಂದಿದೆ. ಆ ವಾಸನೆಗಳು ಈ ತೈಲದಿಂದಲೇ ಬರ್ತಾಯಿತ್ತು ಅಂತ ಹೇಳಲಾಗುತ್ತೆ. ಇದು ದೈವಿಕ ಉಪಸ್ಥಿತಿಯ ನಿರಂತರ ಸಂವೇದನಾ ಚಿಹ್ನೆರೋ ಕೊಡುತ್ತೆ. ಇತಿಹಾಸದುದ್ದಕ್ಕೂ ವಿಶೇಷವಾಗಿ ಕಣ್ಣಿನ ಕಾಯಿಲೆಗಳು, ಉದಾಹರಣೆಗೆ ಕಣ್ಣಿನಲ್ಲಿನ ಪೊರೆ ಅಥವಾ ಕಲೆ, ಲ್ಯೂಕೋಮ್ಸ್, ಗುಣವಾದ ಅನೇಕ ಉದಾಹರಣೆಗಳಿವೆ ಅಂತ ನಮ್ಮ ಮೂಲಗಳು ಹೇಳುತ್ತೆ. ಆದ್ರೆ ಇದನ್ನು ಸ್ಪಷ್ಟಪಡಿಸುವುದು ಮುಖ್ಯ ಅಲ್ವಾ? ಇದು ಮ್ಯಾಜಿಕ್ ಅಥವಾ ಮಾಟಮಂತ್ರ ಅಲ್ಲ. ಇದರ ಧಾರ್ಮಿಕ ಸ್ಥಾನಮಾನ ಏನು? ಖಂಡಿತವಾಗಿಯೂ ಇದು ಮ್ಯಾಜಿಕ್ ಅಲ್ಲ. ಕ್ಯಾಥೋಲಿಕ್ ದೇವತಾಶಾಸ್ತ್ರದಲ್ಲಿ ಇದನ್ನ ಸಾಂಸ್ಕಾರಿಕ ಅಂತ ವರ್ಗೀಕರಿಸ್ತಾರೆ. ಅಂದ್ರೆ ಇದು ಚರ್ಚ್ನಿಂದ ಆಶೀರ್ವದಿಸಲ್ಪಟ್ಟ ಒಂದು ವಸ್ತು ಅಥವಾ ಕ್ರಿಯೆ. ಇಲ್ಲಿ ತೈಲ ಇದು ಸ್ವೀಕರಿಸುವರ ನಂಬಿಕೆ ಮತ್ತು ಪ್ರಾರ್ಥನೆ ಮೂಲಕ ದೈವಿಕ ಅನುಗ್ರಹ ಪಡೆಯೋಕೆ ಸಹಾಯ ಮಾಡುತ್ತೆ. ಇದರ ಪರಿಣಾಮ ವ್ಯಕ್ತಿಯ ನಂಬಿಕೆ ಮತ್ತು ದೇವರ ಚಿತ್ತ, ಹಾಗೆ ಮೇರಿಯ ಮಧ್ಯಸ್ಥಿಕೆಯ ಮೇಲೆ ನಿಂತಿರುತ್ತೆ. ಇದು ಸಂಸ್ಕಾರ ಅಲ್ಲ. ಉದಾಹರಣೆಗೆ ದೀಕ್ಷಾಸ್ನಾನ, ಕಮ್ಯೂನಿಯನ್ ಅಥವಾ ರೋಗಿಗಳ ಅಭಿಷೇಕ, ಅವು ಕ್ರಿಸ್ತನಿಂದ ಸ್ಥಾಪಿಸಲ್ಪಟ್ಟ ತಾವಾಗಿಯೇ ಅನುಗ್ರಹ ಕೊಡುವ ವಿಧಿಗಳು. ಈ ವ್ಯತ್ಯಾಸ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಈ ತೈಲವನ್ನ ಇವತ್ತಿಗೂ ಪುಣ್ಯಕ್ಷೇತ್ರದಲ್ಲಿ ಕೊಡ್ತಾರೆ. ಆ 17ನೇ ಶತಮಾನದ ಭರವಸೆ ಇವತ್ತಿನವರೆಗೂ ಮುಂದುವರೆದಿದೆ. ತೈಲದ ಜೊತೆಗೆ ಆ ಸುವಾಸನೆಗಳ ವಿದ್ಯಮಾನವೂ ಮುಂದುವರಿದಿದೆಯೇ? ಹೌದು, ಅದು ಇನ್ನೊಂದು ಆಸಕ್ತಿದಾಯಕ ನಿರಂತರ ವಿದ್ಯಮಾನ. ಬೆನಾಯ್ಟ್ ಅನುಭವಿಸಿದ ಆ ವಿಶಿಷ್ಟವಾದ ಒಳ್ಳೆಯ ವಾಸನೆಗಳು ಅಥವಾ ಅಲೌಕಿಕ ಪರಿಮಳಗಳನ್ನ ಯಾತ್ರಿಕರು ಇವತ್ತಿಗೂ ಆಗಾಗ ಪುಣ್ಯಕ್ಷೇತ್ರದಲ್ಲಿ ಅಥವಾ ಅದರ ಸುತ್ತಮುತ್ತ ಅನುಭವಿಸ್ತಾರೆ ಅಂತ ವರದಿ ಮಾಡ್ತಾರೆ. ಇದು ಸ್ಥಳದ ಪಾವಿತ್ರ್ಯತೆ ಮತ್ತು ಮೇರಿಯ ಕಾಣದ ಉಪಸ್ಥಿತಿಯ ನಿರಂತರ ಸಂವೇದನಾ ಚಿಹ್ನೆಯಾಗಿ ಕೆಲಸ ಮಾಡುತ್ತೆ. ಭಕ್ತರಿಗೆ ಪ್ರೋತ್ಸಾಹ ಮತ್ತು ಸಮಾಧಾನ ಕೊಡುತ್ತೆ. ಇಷ್ಟೆಲ್ಲ ಆದ್ಮೇಲೆ ಕೊನೆಗೂ ಅಧಿಕೃತ ಅನುಮೋದನೆ ಸಿಕ್ತು. ಹೌದು, ಶತಮಾನಗಳ ಪರಿಶೀಲನೆ, ಅಧ್ಯಯನ ಮತ್ತೆ ಪ್ರಾರ್ಥನೆಯ ನಂತರ ಮೇ 5, 2008ರಂದು ಗ್ಯಾಪ್ ಮತ್ತು ಎಂಬ್ರೂನ್ನ ಸ್ಥಳೀಯ ಬಿಷಪ್ ಜೀನ್ ಮೈಕೇಲ್ ಡಿ ಫಾಲ್ಕೋ ಲಿಯಾಂಡ್ರಿ ಅವರು ವ್ಯಾಟಿಕನ್ನ ಹೋಲಿಸಿ ದೃಢೀಕರಣದೊಂದಿಗೆ ಲಾಸ್ನ ದರ್ಶನಗಳನ್ನು ಅಧಿಕೃತವಾಗಿ ಅನುಮೋದಿಸಿದರು.
ಇದು 17ನೇ ಶತಮಾನದ ನಂತರ ಫ್ರಾನ್ಸ್ನಲ್ಲಿ ಅನುಮೋದನೆಗೊಂಡ ಮೊದಲ ಮರಿಯನ್ ದರ್ಶನ ಆಯಿತು. ಅದರ ನಂತರ 1 ವರ್ಷದ ನಂತರ 2009ರಲ್ಲಿ ಪೋಪ್ ಬೆನೆಡಿಕ್ಟ್ 16 ಅವರು ಬೆನಾಯ್ಟ್ ರೆನ್ಕ್ಯೂರೆಲ್ ಅವರನ್ನ ಪೂಜ್ಯ ವೆನರಬಲ್ ಅಂತ ಘೋಷಿಸಿದ್ರು. ಇದು ಆಕೆಯ ಸಂತ ಪದವಿಯತ್ತ ಕ್ಯಾನನೈಸೇಷನ್ ಕಡೆಗೆ ಮೊದಲ ಮಹತ್ವದ ಹೆಜ್ಜೆ ಆಗಿದೆ. ಹಾಗಾದರೆ ಲಾಸ್ ಆಮೇಲೆ ಬಂದ ಲೂರ್ಡ್ಸ್ 1058 ಮತ್ತು ಫಾತಿಮಾ 1917ರಂತಹ ಹೆಚ್ಚು ಪ್ರಸಿದ್ಧವಾದ ಮೇರಿಯನ್ ದರ್ಶನಗಳಿಗೆ ಒಂದು ರೀತಿಯಲ್ಲಿ ಪೂರ್ವ ನಿದರ್ಶನವಾಯ್ತೆ. ಅವುಗಳಿಗೂ ಇದಕ್ಕೂ ಸಾಮ್ಯತೆಗಳು ಇದೆಯೇ? ಹೌದು, ಖಂಡಿತವಾಗಿಯೂ. ಹಲವಾರು ವಿಷಯಗಳಲ್ಲಿ ಲಾಸ್ ಒಂದು ಮುಖ್ಯ ಪೂರ್ವ ನಿದರ್ಶನ ಅಂತ ಪರಿಗಣಿಸಬಹುದು. ಲೂರ್ಡ್ಸ್ಗಿಂತ ಸುಮಾರು 1900 ವರ್ಷ ಮುಂಚೆ ಮತ್ತೆ ಫಾತಿಮಾಗಿಂತ ಸುಮಾರು 250 ವರ್ಷಗಳ ಮುಂಚೆ ಕಾಣಿಸಿಕೊಂಡ ಲಾಸ್ ಹಲವಾರು ಮುಖ್ಯ ವಿಷಯಗಳನ್ನು ಒತ್ತಿ ಹೇಳಿತು. ಪಾಪಿಗಳ ಮತಾಂತರಕ್ಕಾಗಿ ಪ್ರಾಯಶ್ಚಿತ್ತ ಮಾಡೋ ಅವಶ್ಯಕತೆ, ಮಧ್ಯಸ್ಥಿಕೆಯ ಪ್ರಾರ್ಥನೆಯ ಶಕ್ತಿ, ವಿಶೇಷವಾಗಿ ಪಾಪಿಗಳಿಗಾಗಿ, ಮತ್ತೆ ಭೌತಿಕ ಮಾಧ್ಯಮದ ಮೂಲಕ, ಇಲ್ಲಿ ತೈಲ, ಲೂರ್ಡ್ಸ್ನಲ್ಲಿ ನೀರು, ದೈಹಿಕ ಮತ್ತು ಆಧ್ಯಾತ್ಮಿಕ ಗುಣಪಡಿಸುವಿಕೆಯ ಭರವಸೆ. ಈ ವಿಷಯಗಳು ನಂತರದ ಬಹುತೇಕ ಅನುಮೋದಿತ ದರ್ಶನಗಳಲ್ಲಿ ಮತ್ತೆ ಮತ್ತೆ ಕಾಣಿಸುತ್ತವೆ. ವಿಶೇಷವಾಗಿ 17ನೇ ಶತಮಾನದ ಜಾನ್ಸನಿಸಂನಿಂದ ಉಂಟಾದ ಕಠಿಣತೆ ಮತ್ತು ಸಂಸ್ಕಾರದ ಅನುಗ್ರಹದಲ್ಲಿನ ವಿಶ್ವಾಸದ ಬಿಕ್ಕಟ್ಟನ್ನು ನೇರವಾಗಿ ಎದುರಿಸುವ ಮೂಲಕ ಲಾಸ್ ತೀವ್ರವಾದ ಮತಧರ್ಮಶಾಸ್ತ್ರೀಯ ಸಂಕಟದ ಸಮಯದಲ್ಲಿ ಮರಿಯನ್ ಹಸ್ತಕ್ಷೇಪಕ್ಕೆ ಒಂದು ರೀತಿಯ ಆಧ್ಯಾತ್ಮಿಕ ನೀಲನಕ್ಷೆಯನ್ನು ರಚಿಸಿತು ಅಂತ ಹೇಳ್ಬೋದು. ಹಾಗಾದ್ರೆ ಲಾಸ್ನ ಈ ಆಳವಾದ ಚರ್ಚೆಯಿಂದ ನಾವು ಕಲಿಯುವುದೇನು? ಇದು ಕೇವಲ ಒಂದು ಹಳೆಯ ಕಥೆಯಲ್ಲ. ಇದರಲ್ಲಿ ದಾಖಲೆಯ ಸುದೀರ್ಘ ದರ್ಶನಗಳಿವೆ. ತನ್ನ ಕಾಲದ ಪ್ರಬಲ ಧಾರ್ಮಿಕ ಸಿದ್ಧಾಂತವಾದ ಜಾನ್ಸನಿಸಂಗೆ ಕರುಣೆಯ ಸಂದೇಶದ ಮೂಲಕ ನೀಡಿದ ದಿಟ್ಟ ಸವಾಲಿದೆ. ಬೆನಾಯ್ಟ್ ರೆನ್ಕ್ಯೂರೆಲ್ ಅವರಂತಹ ಒಬ್ಬ ಸರಳ, ಅನಕ್ಷರಸ್ಥ ಮಹಿಳೆಯ ಅಸಾಧಾರಣ ಜೀವನ, ಆಧ್ಯಾತ್ಮಿಕ ಶಕ್ತಿ ಮತ್ತು ಆತ್ಮಗಳನ್ನು ಓದುವ ಉಡುಗೊರೆಗಳಿವೆ. ಶತಮಾನಗಳ ಕಾಲ ಕಾಯಬೇಕಾಗಿ ಬಂದ ಅಧಿಕೃತ ಅನುಮೋದನೆಯ ನಾಟಕೀಯ ಹಾದಿಯಿದೆ ಮತ್ತು ಲಾಸ್ನ ತೈಲ ಹಾಗೂ ಸುವಾಸನೆಗಳಂತಹ ವಿಶಿಷ್ಟ, ಇಂದಿಗೂ ಜೀವಂತವಾಗಿರುವ ಪರಂಪರೆಯಿದೆ. ಹೌದು, ಇದೆಲ್ಲವೂ ಲಾಸ್ನ ಕಥೆಯ ಮುಖ್ಯ ಪಾಠಗಳು. ಲಾಸ್ನ ಸಂದೇಶ ಮತ್ತು ಅದರ ಅನುಮೋದನೆ ಯಾಕೆ ತಡ ಆಯಿತು ಅನ್ನೋದು ನಿರ್ದಿಷ್ಟವಾಗಿ ಜಾನ್ಸನಿಸಂ ವಿರುದ್ಧದ ಐತಿಹಾಸಿಕ ಹೋರಾಟದಿಂದ ಎಷ್ಟು ಆಳವಾಗಿ ಪ್ರಭಾವಿತವಾಗಿತ್ತು ಅನ್ನೋದನ್ನ ನಾವು ವಿವರವಾಗಿ ನೋಡಿದ್ವಿ. ಇದನ್ನ ಗಮನದಲ್ಲಿಟ್ಕೊಂಡು ಒಂದು ಯೋಚನೆ ಮಾಡಬೇಕಾದ ಪ್ರಶ್ನೆ ಉದ್ಭವಿಸುತ್ತೆ. ಒಂದು ನಿರ್ದಿಷ್ಟ ದೈವಿಕ ಸಂದೇಶ ಅಥವಾ ದರ್ಶನವನ್ನ ನಾವು ಅರ್ಥ ಮಾಡ್ಕೊಳ್ಳೋ ರೀತಿ ಅದು ಸ್ವೀಕರಿಸಲ್ಪಟ್ಟ ಸಂದರ್ಭದಿಂದ ಹೇಗೆ ಪ್ರಭಾವಿತ ಆಗಿರುತ್ತೆ. ಅಂದರೆ ಲಾಸಿನ ಈ ಹೋರಾಟದ ತಿಳುವಳಿಕೆ ಇದೆಯಲ್ಲ, ಇದು ಬೇರೆ ಬೇರೆ ಐತಿಹಾಸಿಕ ಅಥವಾ ಮತಧರ್ಮಶಾಸ್ತ್ರೀಯ ಸಂಘರ್ಷಗಳ ಹಿನ್ನೆಲೆಯಲ್ಲಿ ಹೊಂದಿರಬಹುದಾದ ಇತರ ಮರಿಯನ್ ದರ್ಶನಗಳನ್ನು ಅಥವಾ ದೈವಿಕ ಕರುಣೆಯ ಸಂದೇಶಗಳನ್ನು ನಾವು ನೋಡೋ ದೃಷ್ಟಿಕೋನವನ್ನು ಹೇಗೆ ಬದಲಾಯಿಸಬಹುದು. ಒಂದು ಸಂದೇಶದ ಸ್ವೀಕಾರ, ಅದಕ್ಕೆ ಕೊಡೋ ಒತ್ತು ಮತ್ತೆ ಅದು ಎದುರಿಸೋ ವಿರೋಧ, ಇದರ ಮೇಲೆ ಆಯಾ ಕಾಲದ ಸ್ಥಳೀಯ ಸನ್ನಿವೇಶ ಎಷ್ಟು ಆಳವಾದ ಪರಿಣಾಮ ಬೀರುತ್ತೆ ಅನ್ನೋದರ ಬಗ್ಗೆ ಆಳವಾಗಿ ಯೋಚಿಸೋದು ಯೋಗ್ಯವಾಗಿದೆ. ಇದು ಕೇವಲ ಲಾಸ್ಗೆ ಮಾತ್ರ ಅಲ್ಲ, ಇತಿಹಾಸದುದ್ದಕ್ಕೂ ಬಂದಿರುವ ಇಂತಹ ಎಲ್ಲ ಘಟನೆಗಳ ನಮ್ಮ ತಿಳುವಳಿಕೆಗೂ ಅನ್ವಯವಾಗಬಹುದಾದ ವಿಚಾರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.